ಎಲ್ಲರಿಗೂ ನಮಸ್ಕಾರ. ಇದು GBH 63 ಅಪ್ಡೇಟ್ಸ್. ಶ್ರೀ ಅಂಬಾಭವಾನಿ ಮಹಿಳಾ ವಿದ್ಯಾಸಂಸ್ಥೆ ರಿಜಿಸ್ಟರ್ಡ್ ಕಮತಳ್ಳಿ ಇದರ ಆಶ್ರಯದಲ್ಲಿ ಸೈಂಟ್ ಮದರ್ ತೆರೇಸಾ ಕಾನ್ವೆಂಟಿನ 25ನೇ ಶಾಲಾ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು. ಅಂದಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಗ್ರಾಮದ ಹಿರಿಯರಾದ ಶ್ರೀ ಬಸವರಾಜಪ್ಪನವರು, ಅಧ್ಯಕ್ಷರು ಶ್ರೀ ತರಳಬಾಳು ವಿದ್ಯಾಸಂಸ್ಥೆ ಎಲೆಬೇತೂರು ಇವರು ವಹಿಸಿದ್ದರು. ಹಾಗೂ ಶಾಲೆಯ ಶಿಕ್ಷಕಿಯರಾದ ಸವಿತಾ ಮತ್ತು ತುಳಸಮ್ಮ ಇವರು ಪ್ರಾರ್ಥಿಸಿದರು. ಶಾಲೆಯ ಸಂಸ್ಥಾಪಕರಾದ ಶ್ರೀ ಆರ್.ಎ. ದೇಶ್ಕರ್, ನಿವೃತ್ತ ಪ್ರಾಚಾರ್ಯರು ಶ್ರೀ SMCK ಪದವಿ ಪೂರ್ವ ಕಾಲೇಜ್ ಅರ್ಸಿಕರ್ ಇವರು ಸ್ವಾಗತಿಸಿದರು. ಸಂಸ್ಥೆಯ ಕಾರ್ಯದರ್ಶಿಯವರಾದ ಶ್ರೀಮತಿ ಮಂಜುಳಾ ಆರ್. ದೇಶ್ಕರ್ ಇವರು ಪ್ರಾಸ್ತಾವಿಕ ನುಡಿದರು. ಹಾಗೂ ಶಾಲೆಯ ಸಹಶಿಕ್ಷಕಿಯಾದ ಪಿ. ತುಳಸಮ್ಮ ಇವರು ವಾರ್ಷಿಕ ವರದಿಯನ್ನು ಓದಿದರು. ಅದೇ ರೀತಿ ದಾವಣಗೆರೆಯ SLPU ಕಾಲೇಜಿನ ಪ್ರಾಚಾರ್ಯರಾದ ಆರ್. ಕುಮಾರ್ ನಾಯಕ್ ಮಾತನಾಡಿ ಶಾಲೆಗೆ ಸ್ಥಳದಾನ ಮಾಡುವಂತೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಂಡರು. ಕಾಡಾ ಸಮಿತಿಯ ಸದಸ್ಯರಾದ ಶ್ರೀ ಬಸವರಾಜಪ್ಪ ಮಾತನಾಡಿ ವಿದ್ಯಾರ್ಥಿಯ ಬೆಳವಣಿಗೆಗೆ ಶಿಕ್ಷಕರ ಪಾತ್ರ ಮಹತ್ವದೆಂದು ತಿಳಿಸಿದರು. ಅದೇ ಗ್ರಾಮದ ಖ್ಯಾತ ವಕೀಲರಾದ ಶ್ರೀ ಬಸವನಗೌಡರು ಶಾಲೆಗೆ ಕಟ್ಟಡದ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ಅಂದು ಗ್ರಾಮದ ನಿವೃತ್ತ ಯೋಧರಾದ NB ಬಸಪ್ಪ ಮತ್ತು ಅವರ ಧರ್ಮಪತ್ನಿಯಾದ ಸಿದ್ದಮ್ಮ ಅವರಿಗೆ ಶಾಲು ಹಾಕಿ ಸನ್ಮಾನಿಸಲಾಯಿತು. ಹಾಗೂ ಅದೇ ರೀತಿ ಗ್ರಾಮದ ವೀರಾಚಾರ್ ಶಿಲ್ಪಿಯವರಿಗೂ ಮತ್ತು ನಾಗರಾಜ್ ಕಿರಾಣಿ ವ್ಯಾಪಾರಸ್ಥರಿಗೂ ಅಂದು ಸನ್ಮಾನಿಸಲಾಯಿತು. ಕ್ರೀಡೆಗಳಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು ಮತ್ತು ಸಂಜೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಅಂದಿನ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರಾದ ಶಿವಕುಮಾರ್ ಅವರು, ಶರಣಪ್ಪ ಗೌಡರು, ಷಡಕ್ಷರಪ್ಪ ಅವರು, ಗ್ರಾಮದ ಕನ್ನಡ ಸಾಹಿತ್ಯ ಗೌರವ ಅಧ್ಯಕ್ಷರಾದ ಅವರು, ವಕೀಲರಾದ ಬಸವನಗೌಡರು, ರಾಕೇಶ್ ಆರ್. ದೇಶ್ಕರ್, ಶಿಕ್ಷಕಿಯರಾದ ಶ್ರೀಮತಿ ಸವಿತಾ, ರತ್ನ, ರೇಣುಕಾ, ತಸ್ಮಿಯಾ ಮತ್ತು ನೀಲಮ್ಮ ಉಪಸ್ಥಿತರಿದ್ದರು. ಬೆಂಗಳೂರಿನ KLE ವಿದ್ಯಾಸಂಸ್ಥೆಯ ಸಹಾಯಕ ಪ್ರಾಧ್ಯಾಪಕರಾದ ಶ್ರೀಮತಿ ಧನುಜಾ ರಾಕೇಶ್ ದೇಶ್ಕರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಹಾಗೂ ಕೊನೆಯಲ್ಲಿ ಶಿಕ್ಷಕಿಯಾದ ರೇಣುಕಾ ಅವರು ಎಲ್ಲರನ್ನೂ ವಂದಿಸಿದರು. ಎಲ್ಲರಿಗೂ ಧನ್ಯವಾದಗಳು. GBH 63 ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ಸಂಸ್ಥೆಯ ಅಡಿಯಲ್ಲಿ ನಡೆಸಿರ್ತಕ್ಕಂತಹ ಸೆಂಟ್ ಮದರ್ ತೆರೇಸಾ ಕಾನ್ವೆಂಟ್ ಶಾಲೆಯ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ನೆರೆದಿರ್ತಕ್ಕಂತಹ ಈ ಸಂಸ್ಥೆಯ ಅಭಿಮಾನಿಗಳು, ಶಿಕ್ಷಣ ಪ್ರೇಮಿಗಳು, ಈ ಊರಿನ ಎಲ್ಲ ಹಿರಿಯರು, ಮುಖಂಡರುಗಳು, ಈ ವೇದಿಕೆ ಮೇಲೆ ಆಸನವಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಸುತ್ತಮುತ್ತಲಿನ ಗ್ರಾಮದ ಈ ಊರಿನ ಪೋಷಕ ಬಂಧುಗಳೇ ಹಾಗೂ ನನ್ನ ಮುದ್ದಿನ ಪುಟಾಣಿ ಮಕ್ಕಳೇ, ತುಂಬಾ ಮಾತಾಡಬೇಕು ಅಂತ ಬಂದಿದ್ದೆ. ಆದ್ರೆ ಇಲ್ಲಿ ನಡೆದಿರ್ತಕ್ಕಂತಹ ಈ ಕಾರ್ಯಕ್ರಮವನ್ನು ನೋಡಿ ನನಗೆ ತುಂಬಾ ಸಂತೋಷವಾಗಿ ಹೊಟ್ಟೆ ತುಂಬಿದಂಗಾಗಿದೆ. ಮನುಷ್ಯನಿಗೆ ಹೊಟ್ಟೆ ತುಂಬಿದ ನಂತರ ಆಯುಷ ಆದಂಗಾಗುತ್ತೆ. ನನಗೂ ಈ ಕಾರ್ಯಕ್ರಮವನ್ನು ನೋಡಿ ಆಯುಷ ಆದಂಗಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ನಾನು ಇಲ್ಲಿ 3 ಮಂದಿ ವ್ಯಕ್ತಿಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಕೇವಲ 1 ನಿಮಿಷದಲ್ಲಿ ಈ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂತಹ ನಮ್ಮ ಗುರುಗಳಾಗಿರ್ತಕ್ಕಂತಹ ಅವರು ಯಾವತ್ತು ದುಡ್ಡಿಗೆ ಬೆಲೆ ಕೊಡದೇ ಇರ್ತಕ್ಕಂತಹ ವ್ಯಕ್ತಿ. ನಾವು ಕಂಡಂತೆ ಲಕ್ಷಾಂತರ ಡೊನೇಷನ್ ತಗೊಂಡು ಶಿಕ್ಷಣವನ್ನು ನೀಡಿ ದುಡ್ಡನ್ನ ಮಾಡ್ತಕ್ಕಂತಹ ಸಂಸ್ಥೆಗಳನ್ನ ನಾನು ಕಂಡಿದ್ದೀನಿ. ಆದರೆ ಬಡವರಿಗಾಗಿ, ಬಡ ಮಕ್ಕಳಿಗಾಗಿ, ಸಮಾಜಕ್ಕಾಗಿ, ಮಕ್ಕಳ ಉದ್ಧಾರಕ್ಕಾಗಿ ಸೇವೆಯನ್ನ ಮಾಡ್ತಕ್ಕಂತಹ ವ್ಯಕ್ತಿ, ನಾ ಕಂಡಂತಹ ವ್ಯಕ್ತಿ ಆರ್.ಎ. ದೇಶ್ಕರ್ ಸರ್ ಅವರಂತಕ್ಕಂಥದ್ದು ಹೇಳ್ತೀನಿ. ವಯೋನಿವೃತ್ತಿಯಲ್ಲಿ ನಾನಿವಾಗ 50 ವರ್ಷದವರು ಡ್ಯೂಟಿ ಮಾಡ್ಕೊಂಡು ಮನೆ ಸಿಕ್ಕರೆ ಸಾಕಪ್ಪ ಅಂತ ನಾವು ಮನೆಯಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ 55, 65, 66 ವರ್ಷದಲ್ಲಿ ವಯಸ್ಸಿನಲ್ಲಿ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಮಂಜುಳಾ ಮೇಡಮ್ ಅವರು ಸಹ ಈ ಸಮಾಜಕ್ಕಾಗಿ, ಬಡ ಮಕ್ಕಳಿಗಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ.
ಅದೇ ರೀತಿ ನಾನು ಒಂದು ಮಾತನ್ನು ಕೇಳ್ಪಟ್ಟೆ, ಈ ಗ್ರಾಮದ ಹಿರಿಯರು ಅವರ ಸಂಸ್ಥೆಗೆ ಅಲ್ಪ ಸ್ವಲ್ಪ ಎಲ್ಲೋ ಒಂದ್ ಕಡೆ ಸಿಕ್ಕರೆ ಜಾಗ ಮಾಡ್ಕೊಡ್ತೀವಿ ಅಂತಕ್ಕಂಥದ್ದನ್ನ ಈ ಸಮಾರಂಭದಲ್ಲಿ ಹೇಳಿದರು. ನಾನು ಅವರಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ, ಈ ಒಂದು ಸಂಸ್ಥೆ ಈ ಬಡ ಮಕ್ಕಳಿಗಾಗಿ ನಿರ್ಮಾಣವಾಗಿರ್ತಕ್ಕಂಥ ಈ ಸಂಸ್ಥೆಗೆ ತಾವು ದಯಮಾಡಿ ಎಲ್ಲರೂ ಒಂದ್ ಕಡೆ ಜಾಗ ಮಾಡ್ಕೊಡಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಈ ಊರಿನ ಹಿರಿಯರಲ್ಲಿ ಬಹಳ ಕಳಕಳಿಯಿಂದ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಪೋಷಕರೇ, ಇವತ್ತು ದುಡ್ಡು ಮುಖ್ಯ ಅಲ್ಲ, ಹಬ್ಬ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ, ದೇವರು ಇದಾರೋ ಇಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಭಕ್ತಿಯಿಂದ ಆ ದೇವರಿದ್ದಾರೆ ಅಂತಕ್ಕಂಥ ಆ ನಂಬಿಕೆಯಿಂದ ದೇವರನ್ನು ಆರಾಧಿಸೋಣ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ದೇವರಿಗಾಗಿ ಪೂಜೆ ಪುನಸ್ಕಾರಕ್ಕಾಗಿ ಹಬ್ಬ ಹರಿದಿನಗಳನ್ನ ಮಾಡುವುದರ ಮುಖಾಂತರ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಹಬ್ಬ ಮಾಡೋದಕ್ಕಿಂತ ಕೇವಲ ಒಂದು 2-4 ಬಾಳೆಹಣ್ಣು, ತೆಂಗಿನಕಾಯಿ, ಊದ ಬತ್ತಿಯನ್ನು ಹಚ್ಚುವುದರ ಮುಖಾಂತರ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಆದರೆ ಮಕ್ಕಳ ಭವಿಷ್ಯಕ್ಕಾಗಿ, ಮಕ್ಕಳ ಶಿಕ್ಷಣಕ್ಕಾಗಿ ನೀವು ಹಣವನ್ನು ಖರ್ಚು ಮಾಡಿ ಅಂತಕ್ಕಂಥದ್ದನ್ನು ನಾವು ಪೋಷಕರಲ್ಲಿ ಮನವಿ ಮಾಡ್ತೀನಿ. ಪೋಷಕ ಬಂಧುಗಳೇ, ಮಕ್ಕಳಿಗೆ ಉತ್ತಮ ವೇದಿಕೆಯನ್ನು ಕೊಡಿ, ಮಕ್ಕಳಿಗೆ ಮನೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸನ್ನಿವೇಶವನ್ನು ಕಲ್ಪಿಸಿಕೊಡಿ, ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಹಾಗೆ ವಿದ್ಯಾರ್ಥಿಗಳು, ನೀವೆಲ್ಲರೂ ಅಲ್ಲೇ ರೆಡಿಯಾಗಿ ಕುಂತಿದ್ದೀರಿ, ನನ್ನ ಮಾತನ್ನ ಆಲಿಸ್ತಕ್ಕಂಥ ಪೊಸಿಷನ್ ಅಲ್ಲೂ ಇಲ್ಲ, ಆದ್ರೂ ಓದಿ, ಚೆನ್ನಾಗಿ ಓದಿ. ಇವತ್ತಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಎಷ್ಟೇ ಓದಿದ್ರು ಕಡಿಮೆ. ಓದ್ಬೇಕು. ಹೆಂಗ್ ಓದ್ಬೇಕಪ್ಪ ಅಂತಂದ್ರೆ ಬುಕ್ಕಿಗೆ ಹುಚ್ಚಿಡ್ಬೇಕು. ಆ ಪರಿ ಓದ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಹೇಳ್ತಾ, ನನಗೆ ಕರೆಸಿ ಈ ಒಂದು ವೇದಿಕೆಯಲ್ಲಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ನನ್ನ ಪ್ರೀತಿಯ ಗುರುಗಳಾಗಿರ್ತಕ್ಕಂತಹ ದೇಸ್ಕರ್ ಸರ್ ಅವರಿಗೆ, ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಮಂಜುಳಾ ಅಮ್ಮನವರಿಗೆ, ಹಾಗೂ ಈ ಊರಿನ ಎಲ್ಲಾ ಗುರು ಹಿರಿಯರಿಗೆ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.